ರೆಡಿ ಸಮಯ ತುಂಬಾ ಅಪಾಯ ಇರುತ್ತೆ. ಒಬ್ಬ ವ್ಯಕ್ತಿ 106 ಶವಗಳನ್ನ ನಾನು ಹೂತು ಹಾಕಿದ್ದೀನಿ. 1998ರಿಂದ 2014 ಮಧ್ಯದಲ್ಲಿ ನನ್ನನ್ನು ಕರ್ಕೊಂಡು ಹೋದ್ರೆ ಶವ ಹೂತಿರುವ ಜಾಗಗಳನ್ನ ತೋರಿಸ್ತೀನಿ ಅಂತಾನೆ. 2014 ತನಕ ಹೆಣಗಳನ್ನ ಹೂತವನು ಈಗ ಯಾಕೆ ಬಂದ ಅಂದ್ರೆ ನನಗೆ ಪಶ್ಚಾತ್ತಾಪ ಆಗ್ತಿದೆ ಅಂತಿದ್ದಾನೆ. ನಡೀತಾ ಇದೆ. 2 ಗಂಟೆಯಿಂದ ಜೆಸಿಬಿ ಕಾರ್ಯಾಚರಣೆ ನಡೀತಾ ಇದೆ. ಮಣ್ಣು ಅಗಿತಾ ಇದ್ದಂತೆ ಅಡ್ಡಲಾಗಿ ಸಿಕ್ತು ಬಂಡೆ. ಮಣ್ಣು ಅಗಿತಾ ಇರುವಂತಹ ಸಂದರ್ಭದಲ್ಲಿ ಅಡ್ಡಲಾಗಿ ಬಂಡೆ ಸಿಕ್ಕಿದೆ. ಶೋಧ ಕಾರ್ಯಾಚರಣೆಗೆ ಅಡಚಣೆ ಆಗ್ತಾ ಇದೆ. ಇದೀಗ ಬರ್ತಾ ಇರುವಂತ ಎಕ್ಸ್ಕ್ಲೂಸಿವ್ ಆದ ಸುದ್ದಿ, ಅನಾಮಿಕ ದೂರುದಾರನ ವಿಡಿಯೋ ಹೇಳಿಕೆಯನ್ನ ರೆಕಾರ್ಡ್ ಮಾಡಿ ಏನ್ ಹೇಳಿದ್ದು ಅನಾಮಿಕ ದೂರುದಾರ? ಅವಾಗಲೇ ಡಿಸ್ಕಸ್ ಮಾಡ್ತಿದ್ದು ಅಲ್ಲಿ ಯಾಕೆ ಕೇಳಲಿಲ್ಲ ಮಧ್ಯಂತರ ಅವರಿಗೆ? ಅಲ್ಲಿ ಡೈಲಿ ಡ್ರಾಮಾ ನಡೀತಾ ಇರಲಿಲ್ಲ. ಡೈಲಿ ಡ್ರಾಮಾ ನಡೀತಾ ಇರಲಿಲ್ಲ. ಬೆಳಗ್ಗೆ ಕರ್ಕೊಂಡು 150 ದಿವಸ ನಡೀತಾ ಇದೆ. ಡ್ರಾಮಾ ಅಲ್ಲ ಅದು, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಡ್ರಾಮಾ ಅಲ್ವಾ? ರೇಣುಕಾಚಾರ್ಯ ಅವರ ಹೇಳಿಕೆ ಇದೆ, ಕೇಳಿಸ್ಕೊಳ್ಳಿ, ಚರ್ಚೆ ಮುಂದುವರ್ಸೋಣ. 18 ಅಡಿ ಆಗಲ್ಲ, 20 ಅಡಿ ಆಳ ಒಂದು ಅಸ್ಥಿ ಬಂದು ಸಿಕ್ತಲ್ಲ ಅಂದ್ರೆ ಇದು ಷಡ್ಯಂತ್ರ. ನಾವೇ ತನ್ನಿ ಅನಾಮಿಕ ವ್ಯಕ್ತಿ ಯಾರು ದೂರು ಕೊಡಿದ್ರೆ ಅವನಿಗೆ ಗುಂಡಿ ತೊಡಿಬೇಕು. ಮತ್ತು ಇವತ್ತು ಅಂತ ತಕ್ಷಣ ಯಾರು ಅವ್ರ ಬಂಧಿಸಿ ಗಲ್ಲಿಗೇರಿಸಬೇಕು. ಇದೇ ರೀತಿ ಸರ್ಕಾರ ಧೋರಣೆ ಮುಂದುವರೆದ್ರೆ ನಾವು ಹೊನ್ನಾಳಿ ನೆಂತ ತಾಲೂಕಿಂದ ಮಹಿಳೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಕರ್ಕೇಶ್ವರ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಹೆಚ್ಚಿಗೆ ಕೊಡ್ತೀವಿ. ನಾವು ಇನ್ನು 4ನೇ ದಿನ ಇವತ್ತು ಶೋಧ ಕಾರ್ಯದ 4ನೇ ದಿನ. ಹೀಗಾಗಿ 4ನೇ ದಿನವೂ ಶೋಧ ಕಾರ್ಯ ಮುಂದುವರಿತಾ ಇದೆ. ಪಾಯಿಂಟ್ ನಂಬರ್ 6ರಲ್ಲಿ 7 ಅಡಿ ಆಳ ಗುಂಡಿಯನ್ನ ತೋಡಿದ್ರು ಅಧಿಕಾರಿಗಳು. 7 ಅಡಿಗಳವರೆಗೆ ತೋಡಿದ್ರು. ಪಾಯಿಂಟ್ ನಂಬರ್ 6ರಲ್ಲಿ ಅಸ್ಥಿ ಪಂಜರ ದೊರಕಿದ್ದೇ ಒಂದು ರೋಚಕ. ಪಾಯಿಂಟ್ ನಂಬರ್ 6ರಲ್ಲಿ ದೊರೆತಂತಹ ಸಂಪೂರ್ಣ ಅಸ್ಥಿ ಪಂಜರ ಏನಿದೆ, ಆ ಅಸ್ಥಿ ಪಂಜರದ 5 ಹಲ್ಲುಗಳು, ದವಡೆಯ ಮೂಳೆ, 2 ತೊಡೆ ಭಾಗದ ಮೂಳೆಗಳು, ಬುರುಡೆಯ 2 ತುಂಡುಗಳು ಸೇರಿದಂತೆ ಇನ್ನಿತರ ಮೂಳೆಗಳು ಪತ್ತೆಯಾಗಿದ್ದಾವೆ. ಗುರುತಿಸುವಲ್ಲಿ ದೂರುದಾರ ಕನ್ಫ್ಯೂಸ್ ಆಗಿದ್ದು, ನಾನು ಈ ಹಿಂದೆ ಶವ ಹೂತಿದ್ದೆ, ಆದ್ರೆ ಈಗ ಗೊತ್ತಾಗ್ತಿಲ್ಲ ಎಂದಿದ್ದಾರೆ. ಪಾಯಿಂಟ್ 15ರ ಸುತ್ತಮುತ್ತಲಿನ 4 ಸ್ಥಳಗಳಲ್ಲಿ ತಲಾಶ್ ಮಾಡಿದ್ದಾರೆ. ಆದ್ರೆ ಶೋಧ ಕಾರ್ಯದ ವೇಳೆ ಯಾವುದೇ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. ಅಪ್ಪ ನಾವು ಕುಡಿದಿಲ್ಲಪ್ಪ, ಬತ್ತಿನೂ ಸೇದಿಲ್ಲ ಕಾಕ, ಕುಡಿದಿದ್ದು ಜ್ಯೂಸ್ ಅನ್ನಿ, ತಿಂದಿದ್ದು ಚಿಪ್ಸ್ ಅನ್ನಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ನನ್ನ ಮಂಗ್ಯ ಮಾಡ್ತೀರೇನು? ಸ್ಟಿಕ್ಕರ್ ತಗದಿಲ್ಲ ಅವರು. ನೀವು ಕುಡಿದಿದ್ದು ಚೀನೆ, ಸೇದಿದ್ದು ಬತ್ತೀನೆ, ಚಟಗಾರ ಚಿಹ್ನೆ ಆಗೋಡ್ರೆ. 5 ಪಾಯಿಂಟ್ಗಳನ್ನ ಅಗೆದು ನೋಡ್ಲಾಯಿತು, ಸಿಗಲಿಲ್ಲ. ಹೀಗಾಗಿ ಆತನು ಕೂಡ ಹತಾಶೆಯಿಂದ ಕೈ ಚೆಲ್ಲಿದ್ದು. ಏನಾಯಿತು ಏನಿಲ್ಲ.
ಇಲ್ಲೇ ಹುದುಗಿದ್ನಲ್ಲಪ್ಪ ಎಲ್ಲಿ ಹೋಯ್ತು ಅನ್ನುವಂತಹ ಒಂದು ಹತಾಶೆ. ಯಾಕಂದ್ರೆ ಇಡೀ ರಾಜ್ಯ, ಇಡೀ ದೇಶ ಈ ಪ್ರಕರಣದತ್ತ ತನ್ನ ಗಮನ, ತನ್ನ ಚಿತ್ತ ನೆಟ್ಟಿದೆ. ಸಾಕು ಸಾಕು ಮುಂದೆ 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 ಸೇರ್ಕೊಳ್ಳಿ.